ಪರಿಸ್ಥಿತಿ ಎಲ್ಲ ಏನಿಲ್ಲ. ಸತ್ಯಕ್ಕೆ ಬೆಲೆ ಕೊಟ್ಟಂತ ದೇಶ ಇದು. ಹೆಂಡತಿ ಮಕ್ಕಳನ್ನ ಮಾರದಂತ ಸತ್ಯ ಹರಿಶ್ಚಂದ್ರ. ಮತ್ತೆ ಅಲ್ಲಿ ಮಾರಾಕ್ಬಿಟ್ಟಿರ್ತಾನೆ ಚಂದ್ರಮತಿನ, ಲೋಹಿತಾಶ್ವನ್ನ. ಇವನು ಜೀತಕ್ ಸೇರ್ಕೊಂಡ್ಬಿಟ್ಟಿರ್ತಾನೆ ವೀರ್ಬಾವು ಜೊತೆಗೆ. ದುಡ್ಡಿರ್ಲಿಲ್ಲ. ವೀರ್ಬಾವು ಜೊತೆಗೆ ಸ್ಮಶಾನಕಾಯಿಗೆ ಸೇರ್ಕೊಂಡ್ಬಿಟ್ಟಿರ್ತಾನೆ ತೀರ್ಸೋದಕ್ಕೋಸ್ಕರ. ಸೇರ್ಸ್ಕೊಂಡ್ಬಿಟ್ಟಿದ್ರೆ ಹೆಣ ತಗೊಂಡ್ ಬರ್ತಾಳೆ ಲೋಹಿತಾಶ್ವಂದು ಚಂದ್ರಮತಿ. ಸ್ಮಶಾನದಲ್ಲಿ ಊತಾಕ್ ಬಿಡ್ತೀನಿ ಅಂತ ಕೇಳ್ತಾಳವಳು. ಏನಪ್ಪಾ ಅವಕಾಶ ಮಾಡ್ಕೊಡು ಅಂತ. ದುಡ್ಡು ತಂದಿದ್ಯಾ ಅಂತ ಕೇಳ್ತಾನೆ. ಫಿಕ್ಸ್ ಆಗಿರುತ್ತೆ ರೇಟು. ಒಂದ್ ಬುಂಡೆ ಎಂಡ, ಪಂಚೆ, ಇನ್ನೇನೋ ಧಾನ್ಯ, ಒಂದಿಷ್ಟು ರೂಪಾಯಿ ಅಂತ. ಅದ್ ತಂದಿದ್ಯಾ ಅಂತ ಕೇಳ್ತಾನೆ. ಚಂದ್ರಮತಿ ಹೇಳ್ತಾಳೆ, ಎಲ್ಲಿರ್ಬೇಕು ನನ್ನ ಹತ್ರ ಏನಿಲ್ಲ, ನನ್ನ ಮಗ ಸತ್ತೋಗಿದ್ದಾನೆ ಬಿಡು ಅಂತ. ಆಗ ಹೇಳ್ತಾನೆ ಸತ್ಯಹರಿಶ್ಚಂದ್ರ, ನಾನಿವಾಗ ನಿನ್ ಗಂಡ ಅಲ್ಲ, ನಾನು ನಿನ್ನ ಮಾರಾಕಿದ್ದೀನಿ, ಹಳೆ ಸಂಬಂಧ ನೆನಪಿಸ್ಬೇಡ. ಇದಿಷ್ಟು ತಂದ್ರೆ ಉಣಕ್ ಅವಕಾಶ ಮಾಡ್ಕೊಡ್ತೀನಿ.